ಹಾಯ್, ಕ್ಯಾಪ್ಟನ್ ಸ್ಪೀಕಿಂಗ್. ಕಾರ್ ಸೈಲೆನ್ಸರ್ ನೋಡಿದಿರಾ, ಬೈಕ್ ಸೈಲೆನ್ಸರ್ ನೋಡಿದಿರಾ, ಇದನ್ನ ನೋಡಿ ಬೋಟ್ ಸೈಲೆನ್ಸರ್ ಇದೆ. 15 ದಿನದಲ್ಲಿ 2 ದಿನ ಅಂತ ಕಂಡ್ರಿ ಸ್ನಾನ ಮಾಡೋದು. ಬೋಟ್ ಮುಂದ್ಗಡೆ ನಿಂತ್ಕೊಂಡು ಒಳ್ಳೆ ಚಿಕ್ಕ ಲಿಲ್ಲಿ ಪುಡ್ತರ ಕಾಣಿಸ್ತಾ ಇದ್ದೀನಿ. ಫಿಶಿಂಗ್ ಏನಿದೆ ನೆಕ್ಸ್ಟ್ ಲೆವೆಲ್ ಇದೆ. ನಾನು ಅನ್ಕೊಂಡಿರೋದಕ್ಕಿಂತ ಒಂದು ದೊಡ್ಡ ಸಾಮ್ರಾಜ್ಯ ಅನ್ಬೋದು ಇದನ್ನ. ಕ್ಯಾಮ್ರಾನು ಇಟ್ಟಿದ್ದಾರೆ ಸ್ಟೋರೇಜ್ ಅಲ್ಲಿ. ಯಾಕೆ ಇಟ್ಟಿದ್ದಾರೆ ಇವ್ರನ್ನ ಕೇಳೋಣ ಬನ್ನಿ. ಒಂದು ಬೋಟ್ ಇಂದ ಸುಮಾರು 60 ರಿಂದ 70 ಜನಕ್ಕೆ ಕೆಲಸ ಜನರೇಟ್ ಆಗುತ್ತೆ ಅಂತ ಹೇಳ್ತಾ ಇದೆ. ಇಲ್ಲಿ ಏನ್ ನೋಡ್ತಾ ಇದೀರಾ ಬೋಟ್, ಇದು ನೋಡಿ, ಇದು 15 ದಿನ ಫಿಶಿಂಗ್ ಹೋಗೋಂತ ಬೋಟ್. ಎಲ್ಲದಕ್ಕೂ ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅಂತಿಲ್ಲ. ತಲೆ ಉಪಯೋಗಿಸಿದ್ರೆ ಎಷ್ಟು ಕಷ್ಟದ ಕೆಲಸನಾದ್ರೂ ಈಸಿಯಾಗಿ ಮಾಡ್ಬೋದು. ಕರುನಾಡು ನಮಸ್ಕಾರ. ನನ್ನ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಗಾಳಿ, ಅಕ್ಕಪಕ್ಕ ವೆಹಿಕಲ್ ಸೌಂಡ್, ಬೋಟ್ ಸೌಂಡ್ ಗೊತ್ತರ ಇದೆ. ನಾನು ಇವತ್ತು ಫಿಶಿಂಗ್ ಹೋಗೋ ಬೋಟ್ ಹತ್ರ ಬಂದಿದ್ದೀನಿ. ಅದು ಯಾವ ಥರ ಇರುತ್ತೆ, ಒಳಗಡೆ ಏನೇನಿರುತ್ತೆ, ಯಾವ ಥರ ಕೆಲಸ ಮಾಡ್ತಾರೆ, ಎಷ್ಟು ಕಷ್ಟಪಡ್ತಾರೆ, ಅಡುಗೆ ಯಾವ ಥರ ಮಾಡ್ತಾರೆ, ಎಲ್ಲಾನು ತೋರಿಸ್ತೀನಿ ಬನ್ನಿ. ಒಂದು ರೌಂಡ್ ಬೋಟ್ ಯಾವ ಥರ ಇದೆ ಹಂಗೆ ನೋಡ್ಕೊಂಡ್ ಬರೋಣ ಬನ್ನಿ. ಹಾಯ್, ಕ್ಯಾಪ್ಟನ್ ಸ್ಪೀಕಿಂಗ್. ಕ್ಯಾಪ್ಟನ್ ಅನ್ಕೋಬೇಡಿ, ಸುಮ್ಮನೆ ಟೈಮ್ ಪಾಸ್ ಹಂಗೆ ಕ್ಯಾಪ್ಟನ್ ಕೂತಿದ್ದೀನಿ. ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣ. ಇಲ್ಲಿ ನೋಡಿ, ಈ ಬೋಟಲ್ಲಿರೋ ಒಬ್ರು ಕೆಲಸದವರು ಸಿಕ್ಕಿದ್ದಾರೆ. ಯಾವ ತರ ಇರುತ್ತೆ ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ. ಅಣ್ಣ, ಈಗ 15 ದಿನಕ್ಕೆ ಒಂದ್ಸರಿ ಬೋಟಿಂಗ್ ಹೋಗ್ತೀರಾ ಅಂತಾರಲ್ಲ, ಯಾವ ತರ ಇರುತ್ತೆ ಎಕ್ಸ್ಪೀರಿಯನ್ಸ್? ಸಗದಾಗಿರುತ್ತಾ, ಭಯ ಆಗುತ್ತಾ, ಯಾವ ತರ? ಭಯ, ನೀರಿನ ಮೇಲಿನ ಜೀವನ ಯಾವಾಗ ಅಂತ ಗೊತ್ತಿಲ್ಲ. 15 ದಿನ ಒಮ್ಮೆ ಬರೋದು. ನೆಟ್ವರ್ಕ್ ಸಿಕ್ತು ಇಲ್ಲಾದ್ರೆ ಇಲ್ಲ. ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟೋದು ಇಲ್ಲ. ಮೀನುಗಾರರು ಮಾತ್ರ ಹಗಲು ರಾತ್ರಿ ಅಂದೇ ಕೆಲಸ ಮಾಡಿ ಕಷ್ಟಪಟ್ಟು ನಮ್ಗೆಲ್ಲ ಮೀನು ಕೊಡ್ತಾ ಇದಾರೆ. ಅದು ಸಮುದ್ರದ ಮಧ್ಯ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಅವ್ರ ಲೈಫ್ ಬಗ್ಗೆ ಯೋಚನೆ ಮಾಡ್ತಾನೆ ಮಾಡ್ತಾ ಇದಾರೆ. ಅವ್ರಿಗೆಲ್ಲ ಒಂದು ಹ್ಯಾಟ್ಸ್ ಆಫ್ ನಮ್ ಕಡೆಯಿಂದ. ಇಲ್ಲಿ ನೋಡಿ, ಇದೇ GPS ಅವ್ರಿಗೆ. ಅದಾದ್ಮೇಲೆ ಸಮುದ್ರದಲ್ಲಿ ಎಲ್ಲೆಲ್ಲಿ ಮೀನಿದೆ ಅಂತ ಇದು ತೋರಿಸುತ್ತಂತೆ. ಟೆಕ್ನಾಲಜಿ ಯಾವ ತರ ಯೂಸ್ ಮಾಡ್ಕೋತಾರೆ ನೋಡಿ. ನೆಟ್ವರ್ಕ್ ಇರಲ್ಲ, ವೈರ್ಲೆಸ್ ಅಲ್ಲೇ ಮಾತಾಡ್ಬೇಕು ಇದ್ರಲ್ಲ. ಇವ್ರಿಗೆ ಇಲ್ಲಿ ನೋಡಿ, ಯಾವ್ದೇ ರೀತಿ ನೆಟ್ವರ್ಕ್ ಇಲ್ಲದೆ ಇರೋದ್ರಿಂದ ವೈರ್ಲೆಸ್ ಅಲ್ಲಿ ವಾಕಿ ಟಾಕಿ ತರ ಇದರಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ಇವ್ರು ಏನೇ ಇದ್ರು ಇದರಲ್ಲೇ ಮಾತುಕತೆ. ಹಾ, ಇಷ್ಟೇ. ಇಂಜಿನ್ ರೂಮ್ ಯಾವ ತರ ಇದೆ ನೋಡೋಣ. ಇದಕ್ಕೆ ಸ್ವಲ್ಪ ಹುಷಾರಾಗಿರ್ಬೇಕು ಮಾತ್ರ. ಕಾರ್ ಸೈಲೆನ್ಸರ್ ನೋಡಿದಿರಾ, ಬೈಕ್ ಸೈಲೆನ್ಸರ್ ನೋಡಿದಿರಾ, ಇದನ್ನ ನೋಡಿ ಬೋಟ್ ಸೈಲೆನ್ಸರ್. ಇದು ಇಂಜಿನ್ ಒಂದು ದಿನ ಸ್ಟಾರ್ಟ್ ಆದ್ಮೇಲೆ 12 ದಿನ ಆದ್ಮೇಲೆ ಅಂತ ಆಫ್ ಮಾಡೋದು. ಅಲ್ಲಿ ತನಕ ಆಫ್ ಆಗಲ್ಲ. ಇದು ಎಕ್ಸ್ಟ್ರಾ ಬಲೆಗಳು, ಸೆಟ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಸ್ಟೋರೇಜ್, ಇದು ಸ್ಟೋರೇಜ್ ಆಗಿ ಯೂಸ್ ಮಾಡ್ತಾರೆ. ಇದು 3000 ಲೀಟರ್ ನೀರು. ಈ ಕಡೆ ಆ ಕಡೆ 3000 ಲೀಟರ್ ನೀರು. 6000 ಲೀಟ್ರು ಒಟ್ಟಿಗೆ. ಡೀಸೆಲ್ ಎಲ್ಲ ಎಲ್ಲಿ? ಹಿಂದ್ಗಡೆ ಡೀಸೆಲ್. ಅದು 4,000 ಲೀಟರ್, 5,000 ಲೀಟರ್ ಟ್ಯಾಂಕರ್ ಇದೆ. 10,000 ಲೀಟರ್ ಒಟ್ಟಿಗೆ. ಒಂದು ಟ್ರಿಪ್ 10,000 ಲೀಟರ್ ಬೇಕು. ಹಂಗಂದ್ರೆ ಮಿನಿಮಮ್ ಒಂದು ಟ್ರಿಪ್ಗೆ ಒಂದು 5,000 ರಿಂದ 6,000 ಬೇಕು ಡೀಸೆಲ್. 5,000 ರಿಂದ 6,000 ಎಕ್ಸ್ಟ್ರಾ ಬಫರ್ ಇಟ್ಕೊಂಡಿರ್ತೀವಿ. ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಿ ಸೇಫ್ಟಿಗೆ. ಇಲ್ಲಿ ಇಂಜಿನ್ ಏನ್ ನೋಡ್ತಾ ಇದ್ದೀರಾ, ಇದು ಸುಮಾರು 16 ರಿಂದ 20 ಲಕ್ಷ ಆಗುತ್ತಂತೆ. ಸೈಲೆನ್ಸರ್ ಪೈಪ್ ಆಗ್ಲೇ ನೋಡಿದ್ರಿ, ಅದ್ರ ಪಕ್ಕ ಇರೋದು ಇಂಜಿನ್ ಕೂಲರ್ ಅಂತೆ. ನಾವು ಈಗ ಆರಾಮಾಗಿ ವಿಡಿಯೋ ಮಾಡ್ತಾ ಇದ್ದೀವಿ, ಯಾಕಂದ್ರೆ ಇಂಜಿನ್ ಆನ್ ಆಗಿಲ್ಲ. ಇಂಜಿನ್ ಒಂದ್ಸರಿ ಆನ್ ಆದ್ಮೇಲೆ ಈ ಇಂಜಿನ್ ರೂಮ್ ಸಿಕ್ಕಾಬಟ್ಟೆ ಹೀಟ್ ಇರುತ್ತಂತೆ. ಬರೀ ಕ್ಯಾಪ್ಟನ್ ಮಾತ್ರ ಬರ್ತಾರೆ, ಬೇರೆಯವ್ರು ಬರೋಕೆ ಭಯ ಪಡ್ತಾರಂತೆ. ಇದು ವೇಸ್ಟ್ ವಾಟರ್. ಇದನ್ನ ಪಂಪ್ ಮಾಡಿ ಹೊರಗಡೆ ಹಾಕ್ತಾರೆ. ಎಲ್ಲೂ ಸಮುದ್ರದಲ್ಲಿ ಬಿಡೋದಾಗ್ಲಿ, ಇಲ್ಲೇ ಚೆಲ್ ಬಿಡೋದಾಗ್ಲಿ ಆ ಥರ ಮಾಡಲ್ಲ. ಪಂಪ್ ಮಾಡಿ ಹೊರಗಡೆ ಹಾಕ್ತಾರೆ. ಇದು ಡೀಸೆಲ್ ಮೆಜರ್ ಮಾಡಕ್ಕೆ ಗೇಜ್ ಹಾಕಿರೋದು. ಇದು 1,000 ಲೀಟರ್ ಹಾಕಿದ್ದಾರೆ. ಇದು 500 ಲೀಟರ್, ಮತ್ತೆ 500 ಲೀಟರ್, ಮತ್ತೆ 500 ಲೀಟರ್, ಈ ತರ ಇವ್ರಿಗೆ ಅಳತೆ ಮಾಡ್ಕೋತಾರೆ. ಈಗ ಸದ್ಯಕ್ಕೆ ಅಂದಾಜು ಇವರು 4,500 ರಿಂದ 5,000 ಹಾಕಿದ್ದಾರೆ. ಇಲ್ಲೇ ಮಾರ್ಕ್ ಗೊತ್ತಾಯ್ತಾ, ಇದ್ರ ಮೇಲೆ ನೋಡ್ಕೋತಾರೆ ಎಷ್ಟು 1000 ಲೀಟರ್ ಇದೆ. ಇದು ಇಂಜಿನ್ ಆಯಿಲ್. 2 ಟ್ರಿಪ್ ಒಂದ್ಸರಿ ಇದನ್ನ ಚೇಂಜ್ ಮಾಡ್ತಾರಂತೆ. ಸುಮಾರು 50 ಲೀಟರ್ ಅಷ್ಟು. ಇಲ್ಲಿ ಏನ್ ನೋಡ್ತಾ ಇದೀರಾ, ಇದೇ ಬೋಟ್ ಆಂಕರ್. ಸಮುದ್ರ ಮಧ್ಯಕ್ಕೆ ಹೋದಾಗ ಎಲ್ಲೂ ಹೋಗ್ದಂಗೆ ಕೆಳಗಡೆ ಬಿಡ್ತಾರೆ. ಆಗ ಒಂದೇ ಕಡೆ ಹಿಡಿದಿಟ್ಕೊಳ್ಳುತ್ತೆ ಬೋಟ್ನ. ಬನ್ನಿ ನೆಕ್ಸ್ಟ್ ಈಗ ಅಡ್ಗೆ ರೂಮ್ ನೋಡಕ್ ಹೋಗೋಣ. ನೋಡಿ ಎಷ್ಟು ಚಿಕ್ಕದಾಗಿ ಚೊಕ್ಕದಾಗಿದೆ. ಇವ್ರು ಎಷ್ಟು ದಿನ ಬೋಟಿಂಗ್ ಹೋಗ್ತಾರೆ ಅಷ್ಟು ದಿನನೂ ಇದೇ ರೂಮಲ್ಲೇ ಅಡ್ಗೆ ಮಾಡ್ತಾರಂತೆ. ಆಮೇಲೆ ಅಡ್ಗೆ ಮಾಡಕ್ಕೆ ಸಪರೇಟ್ ಬಟ್ರನ್ನ ಕರ್ಕೊಂಡು ಹೋಗ್ತಾರಂತೆ. ಇವ್ರಿಗೆ 2 ಗ್ಯಾಸ್ ಬೇಕಾಗ್ಬೋದಂತೆ ಅಡ್ಗೆ ಮಾಡಕ್ಕೆ. ನೋಡಿ ಹೊರಗಡೆ ಇಟ್ಟಿದ್ದಾರೆ ಅದನ್ನ. ಅಡಿಗೆ ರೂಮಿಂದ ಕ್ಯಾಪ್ಟನ್ ರೂಮ್ ಯಾವ ತರ ಕಾಣಿಸುತ್ತೆ. ಒಂದ್ಸರಿ ಹೋದಾಗ ಎಷ್ಟು ಲಕ್ಷದ ಮೀನು ಹಿಡ್ಕೊ ಬರ್ತೀರಾ ನೀವು? ಈ ಮಧ್ಯದಲ್ಲೆಲ್ಲ ಡಿಸೆಂಬರ್ ಜನವರಿಲೆಲ್ಲ ಸ್ವಲ್ಪ ಕಮ್ಮಿ ಇರ್ತದೆ. 5 ಲಕ್ಷ 6 ಲಕ್ಷ ಅದು ವರ್ಕೌಟ್ ಆಗುದಿಲ್ಲ. 6 ಲಕ್ಷ ಆದ್ರೂ ವರ್ಕೌಟ್ ಆಗುದಿಲ್ಲ ಕೆಲವು ಟೈಮಲ್ಲಿ.
7-8 ಎಲ್ಲ ಆದರೆ ಎಲ್ಲ ವರ್ಕೌಟ್ ಆಗ್ತದೆ. ಜಾಸ್ತಿ ಅಂದ್ರೆ ಎಷ್ಟು ಲಕ್ಷ ತನಕ ಹಿಡಿದಿದ್ದೀರಾ? ಜಾಸ್ತಿ ಅಂದರೆ ಒಂದು 12 ಲಕ್ಷ 11 ಲಕ್ಷ 12 ಲಕ್ಷ ತನಕ ಹಿಡಿದಿದ್ದೀರಾ? ಆಗ್ತದೆ. ನೋಡಿ ಐಸ್ನ ಅಲ್ಲಿ ಲಾರಿಯಿಂದ ಇಲ್ಲಿಗೆ ಯಾವ ತರ ಹಾಕ್ತಾ ಇದ್ದಾರೆ. ಬರೀ ಒಂದು ಸ್ಲೈಡ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಡುತ್ತೆ. ಅದಕ್ಕೆ ತಲೆ ಇರಬೇಕು ಅನ್ನೋದು. ಎಲ್ಲದಕ್ಕೂ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತಿಲ್ಲ. ತಲೆ ಉಪಯೋಗಿಸಿದ್ರೆ ಎಷ್ಟು ಕಷ್ಟದ ಕೆಲಸನಾದ್ರೂ ಈಸಿಯಾಗಿ ಮಾಡ್ಬೋದು. ಇಲ್ಲಿ ನೋಡಿ ಐಸ್ನ ಒಳಗಡೆ ಯಾವ ತರ ಹಾಕ್ತಿದ್ದಾರೆ. ಸುಮಾರು 15 ದಿನಕ್ಕೆ ಆಗಷ್ಟು ಐಸ್ನೆಲ್ಲ ಇಲ್ಲೇ ಸ್ಟೋರ್ ಮಾಡ್ಕೋತಾ ಇದ್ದಾರೆ. ನೋಡಿ ಐಸ್ ಕಂಪಾರ್ಟ್ಮೆಂಟ್ಗೆ ಬಂದ್ಬಿಟ್ಟಿದ್ದೀನಿ. ಸಾಕಾಗಿದೆ, ಎಷ್ಟು ಕೂಲ್ ಆಗಿದೆ ಅಂದರೆ ಹೊರಗಡೆ ಅಷ್ಟು ಬಿಸಿಲು, ಇಲ್ಲಿ ಚಳಿ ಆಗ್ತಾ ಇದೆ. ಇಲ್ಲಿ ನೋಡಿ ನಮ್ಮ ಹುಡುಗ ಸುಮಾರು 15 ಟನ್ನ ಯಾವ ಥರ ಇಟ್ಟಿದ್ದಾರೆ ನೋಡಿ ಇಲ್ಲಿ. ನೋಡಿ ಸ್ನಾನ ಮಾಡೋಕ್ಕೆ ಯಾವ ಥರ ಕ್ರೇಟ್ ಒಳಗಡೆ ಫ್ರೆಶ್ ನೀರನ್ನ ತುಂಬಿಸ್ಕೊಂಡು ಇಟ್ಕೊಂಡಿದ್ದಾರೆ ಅಂತ. ಆಮೇಲೆ ಇವ್ರು ತುಂಬಿಸಿರೋ ಅರ್ಧ ನೀರು ಬೋಟಿ ಥರ ಆ ಕಡೆ ಈ ಕಡೆ ಅಳ್ಳಾಡ್ತಾನೆ ಖಾಲಿ ಆಗ್ಬಿಡುತ್ತಂತೆ. ಪಾಪ ಅಲ್ವಾ ಅವ್ರ ಕಷ್ಟ. ಅದಕ್ಕೋಸ್ಕರ 2 ದಿನ ಅಂತೆ ಸ್ನಾನ ಮಾಡೋದು. ಮುಂದೆ ಏನ್ ನೋಡ್ತಾ ಇದ್ದೀರಾ ಶಿಪ್ಪು, ಅದು 1 ದಿನ 2 ದಿನ 3 ದಿನ ಅಷ್ಟೇ ಅಂತೆ ಫಿಶಿಂಗ್ ಹೋಗೋದು. ಯಾಕಪ್ಪ ಅಂತ ಕೇಳಿದಾಗ ಅವ್ರು ಹೇಳಿದ್ದು, ಅವರು ಫಿಶ್ನ ಲೈಟ್ ಮೇಲೆ ಹಿಡಿತಾರಂತೆ. ಅಲ್ಲಿ ನೋಡಿ ಆ ಬೋಟಲ್ಲಿ ಸಿಕ್ಕಾಬಟ್ಟೆ ಲೈಟ್ಗಳಿದೆ. ಆ ಲೈಟ್ ಹಾಕಿದಾಗ ಫಿಶ್ಗಳು ಬರುತ್ತಲ್ಲ, ಅದನ್ನ ಹಿಡ್ಕೊಂಡು ಬೇಗ ಬಂದ್ಬಿಡ್ತಾರೆ. ಅದೊಳ್ಳೆ ಡಬಲ್ ಡೆಕ್ಕರ್ ಶಿಪ್ ತರ ಕಾಣಿಸ್ತಾ ಇದೆ. ಚಿಕ್ಕ ಡಬಲ್ ಡೆಕ್ಕರ್ ಶಿಪ್ ಅಂತ ಹೇಳ್ಬೋದು. ಈ ಬೋಟ್ ಮುಂದ್ಗಡೆ ನಿಂತ್ಕೊಂಡ್ರೆ ಒಳ್ಳೆ ಚಿಕ್ಕ ಲಿಲ್ಲಿ ಪುಟ್ ತರ ಕಾಣಿಸ್ತಾ ಇದೀನಿ. ಓಹೋ ಬೋಟ್ ನೋಡ್ರಿ ಎಷ್ಟು ದೊಡ್ಡದು. ಯಪ್ಪ ಯಪ್ಪ ಯಪ್ಪ, ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಇಲ್ಲಿ ಏನ್ ನೋಡ್ತಾ ಇದೀರಾ ಬೋಟು, ಇದು ನೋಡಿ, ಇದು 15 ದಿನ ಫಿಶಿಂಗ್ ಹೋಗೋಂಥ ಬೋಟು. ಇದು ಯಾವ ಡಬಲ್ ಡೆಕ್ಕರ್ ತರನೂ ಕಾಣಿಸ್ತಾ ಇಲ್ಲ. 2 ತರ ಬೋಟ್ ನೋಡಿದ್ರಿ. ಒಂದು 15 ದಿನ ಹೋಗುವಂಥದ್ದು, ಇನ್ನೊಂದು 1, 2, 3 ದಿನದಲ್ಲಿ ಹೋಗಿ ಬರುವಂಥದ್ದು. ಇನ್ನೊಂದು ನೋಡಿ ಇಲ್ಲಿ ಏನಿದೆ, ಇದು ಅರ್ಧ ದಿನ ಇಲ್ಲ ಮ್ಯಾಕ್ಸಿಮಮ್ 1 ದಿನ ಹೋಗಿ ಬರೋವಂಥದ್ದು. ಇದು ಸಿಕ್ಕಾಪಟ್ಟೆ ಚಿಕ್ಕದು. ಆಮೇಲೆ ಚಿಕ್ಕ ಮೀನ್ ಮಾತ್ರ ಹಿಡಿಯೋದು ಇದರಲ್ಲಿ. ಬೋಟ್ ಒಳಗೆ ಏನೇನೆಲ್ಲ ಇರುತ್ತೆ, ಫಿಶಿಂಗ್ಗೆ ಯಾವ ಥರ ರೆಡಿ ಮಾಡ್ಕೋತಾರೆ ಎಲ್ಲ ನೋಡಾಯ್ತು. ಈಗ 10-12 ದಿನಗಳ ಕಾಲ ಸಮುದ್ರ ಮಧ್ಯೆ ಫಿಶಿಂಗ್ ಮುಗಿಸ್ಕೊ ಬಂದಿರೋ ಬೋಟ್ ಒಳಗಡೆ ಸ್ಟೋರೇಜಲ್ಲಿ ಫಿಶ್ನ ಯಾವ ಥರ ಇಟ್ಟಿರ್ತಾರೆ, ಯಾವ ಥರ ತೆಗಿತಾರೆ ನೋಡೋಣ ಅಲ್ವಾ. ಇಲ್ಲಿ ನೋಡಿ ಈ ಥರ ಇಟ್ಟಿರ್ತಾರೆ ಒಂದೊಂದು ಕಂಪಾರ್ಟ್ಮೆಂಟಲ್ಲಿ. ಫ್ಯಾಕ್ಟ್ರಿಗೆ ಹೋಗೋ ಮೀನುಗಳು ಇಲ್ಲಿ ಇಟ್ಟಿದ್ದಾರೆ ಕಂಪಾರ್ಟ್ಮೆಂಟಲ್ಲಿ. 3 ಕಂಪಾರ್ಟ್ಮೆಂಟಲ್ಲಿ ಇದೆ ನೋಡಿ. ಇದನ್ನ ತೆಗಿತಾ ಇದ್ದಾರೆ ಈಗ. ಈ ಫಿಶ್ನ ಕ್ರೇಟಲ್ಲಿ ಹಾಕಿಲ್ಲ, ಸ್ವಲ್ಪ ಫಿಶ್ನ ಕ್ರೇಟ್ ಒಳಗೆ ಹಾಕಿದ್ದಾರೆ. ಯಾಕಪ್ಪ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಏನು ಅಂದರೆ, ತಿನ್ನೋಕೆ ಏನು ಹೋಗುತ್ತೆ ಫಿಶು ಅದನ್ನ ಕ್ರೇಟಲ್ಲಿ ಹಾಕಿ ಒಳ್ಳೆ ಐಸ್ ಹಾಕಿ ಇಟ್ಟಿರ್ತಾರಂತೆ. ಫ್ಯಾಕ್ಟ್ರಿಗೆ ಏನು ಹೋಗುತ್ತೆ ಅದಕ್ಕೆ ಮಾತ್ರ ಏನು ಸಪ್ರೇಟ್ ಕ್ರೇಟಲ್ಲಿ ಹಾಕಿರಲ್ಲ, ಅದೇ ಥರ ಹಾಕ್ಬಿಟ್ಟು ಮುಚ್ಚಿಬಿಟ್ಟಿರ್ತಾರೆ. ಕ್ಯಾಮ್ರಾನು ಇಟ್ಟಿದ್ದಾರೆ ಸ್ಟೋರೇಜಲ್ಲಿ. ಯಾಕೆ ಇಟ್ಟಿದ್ದಾರೆ ಇವ್ರನ್ನ ಕೇಳೋಣ ಬನ್ನಿ. ಸರ್, ಈಗ ಐಸ್ ಕಂಪಾರ್ಟ್ಮೆಂಟಲ್ಲೂ ಕ್ಯಾಮ್ರಾ ಇಟ್ಟಿದ್ದೀರಾ, ಯಾಕೆ, ಏನು ಕಾರಣ? ಅದಂದ್ರೆ ಪುಚ್ಚ ಎಲ್ಲ ಸ್ಮೆಲ್ ಬರ್ತಿರ್ತದೆ. ಒಂದೊಮ್ಮೆ ಗ್ಯಾಸ್ ಆದ್ರೆ, ತಲೆ ತಿರುಗಿ ಬಿದ್ರೆ ಮತ್ತೆ ನೋಡ್ಲಿಕ್ಕೆ ಅವ್ರಿಗೆ ಬೇಕಲ್ಲ, ಹಾಗಾಗಿ ಇಟ್ಟಿರ್ತಾರೆ. ಮತ್ತೆ ಯಾರಾದ್ರೂ ಮೀನು ಕದಿಲಿ ಬಿಡ್ಲಿ ತಗೊಂಡ್ ಹೋಗೋದು, ಮತ್ತೆ ಒಬ್ಬೊಬ್ಬರಿಗೆ ದನಿ ಅವರು ಎಲ್ಲ ಬೋಟ್ನವರೆಲ್ಲ ಆಚೆ ಹೋಗಿರ್ತಾಗ ಮೀನು ಕದ್ರೆ ಆಗಿದ್ರೆ ಎಲ್ಲ ಒಂದು ಒಳಗಡೆ ನೋಡ್ಲಿಕ್ಕೆ ಅಂತಂದು ಇಟ್ಟಿರ್ತಾರೆ. ಫುಲ್ ಸೆಕ್ಯೂರಿಟಿ, ಹೋಟೆಲ್ ಫುಲ್ ಸೆಕ್ಯೂರಿಟಿ ಇರುತ್ತೆ ನೋಡಿ. 8 ಲಕ್ಷದಷ್ಟು ಫಿಶ್ ಸಿಕ್ಕಿದೆಯಂತೆ. ಅದರಲ್ಲಿ 4.5 ಲಕ್ಷದಷ್ಟು ಡೀಸೆಲ್ ಖರ್ಚಾಗುತ್ತೆ. ಇನ್ನು ಮಿಕ್ಕಿದ 25% ಇವ್ರು ಏನು ಕೆಲಸ ಮಾಡಿರ್ತಾರೆ ಆ ಕೆಲಸದವ್ರಿಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಡ್ಬೇಕಂತೆ. ಇನ್ನು ಮಿಕ್ಕಿದ ಲಾಭ ಮಾತ್ರ ಓನರ್ಗೆ ಹೋಗುತ್ತೆ. A few moments later. ಇಲ್ಲಿ ನೋಡಿ AR ಫಿಶರೀಸ್ ಅನ್ನೋ ಬೋಟ್ ಇದು. ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೆ ಇವರೇ ನೋಡಿ ಓನರು. ನಮಗೆ ಫಿಶಿಂಗ್ ಬಗ್ಗೆ A to Z ಮಾಹಿತಿ, ಮತ್ತೆ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, ಎಷ್ಟು ರಿಸ್ಕ್ ಇದೆ, ಮತ್ತೆ ಗೌರ್ಮೆಂಟ್ ಇಂದ ಏನು ಸಪೋರ್ಟ್ ಬೇಕು, ಮತ್ತೆ ವಾರಿಂದ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ, ಎಷ್ಟು ರೇಟಿಗೆ ಮಾಡ್ತಾರೆ, A to Z ಮಾಹಿತಿ ಕೊಡ್ತಾ ಇದ್ದಾರೆ. ಬೋಟಲ್ಲಿ 11-12 ಜನ ಕೆಲಸದವ್ರು ಇರ್ತಾರಂತೆ. ಅದಾದ್ಮೇಲೆ ಕೆಳಗಡೆ ಮೀನ್ ಇಳ್ಸಕ್ಕೆ ಸಪ್ರೇಟ್ 10-12 ಜನ ಇರ್ತಾರೆ. ಆಮೇಲೆ ಕ್ರೇಟ್ ಅದನ್ನ ತಗೋಬರಕ್ಕೆ ಅದಕ್ಕೂ ಸಪ್ರೇಟ್, ಎಲ್ಲದಕ್ಕೂ ಸಪ್ರೇಟ್ ಕೆಲಸದವ್ರು ಇರ್ತಾರಂತೆ. ಒಂದು ಬೋಟ್ ಇಂದ ಸುಮಾರು 60-70 ಜನಕ್ಕೆ ಕೆಲಸ ಸಿಗುತ್ತಂತೆ ನೋಡಿ. ಇಲ್ಲಿ ಫಿಶ್ ನ ಇಳ್ಸಕ್ಕೆ ಏನ್ ಕೆಲಸದವ್ರು ಬಂದಿದ್ದಾರೆ, ಮತ್ತೆ ಕ್ರೇಟ್ ನ ಇಳ್ಸಕ್ಕೆ ಏನ್ ಕೆಲಸದವ್ರು ಬಂದಿದ್ದಾರೆ, ಇವ್ರ ಕೆಲಸ ಎಲ್ಲ ಮುಗಿಸಿ ಸುಮಾರು 12 ಗಂಟೆ ಒಳಗೆಲ್ಲ ಮನೆಗೆ ಹೋಗ್ಬಿಡ್ತಾರಂತೆ. ಮಿಕ್ಕಿ ಟೈಮ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತಾರಂತೆ. ಆಮೇಲೆ ಇವರು ದಿನಕ್ಕೆ 1,500 ಇಂದ 2,000 ದುಡಿತಾರಂತೆ ನೋಡಿ. ಯಾವ ಇಂಜಿನಿಯರ್ಗೂ ಕಮ್ಮಿ ಇಲ್ಲ, ಅಷ್ಟು ದುಡಿತಾರೆ ಇವರು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಒಂದು ಬೋಟ್ ಇಂದ ಸುಮಾರು 60-70 ಜನಕ್ಕೆ ಕೆಲಸ ಜನರೇಟ್ ಆಗುತ್ತೆ ಅಂತ ಹೇಳ್ತಾ ಇದೆ ಓನರ್. ಹೇಳಿದ್ ಏನಂದ್ರೆ ಬರೀ 70 ಅಲ್ಲ,
140 ಜನಕ್ಕೆ ಕೆಲಸ ಕೊಡುತ್ತೆ ಇದು ಅಂತ. ಇನ್ನು ಮಿಕ್ಕಿದ 70 ಯಾವುದು ಅಂತ ಕೇಳಿದಾಗ ನಾನು ಹೇಳಿದ್ದು ಏನಂದರೆ ಅವರು 60ರಿಂದ 70 ಜನ ಏನು ಕೆಲಸ ಹೇಳಿದ್ರು ಅದು ಬರೀ ಫಿಶಿಂಗ್ ಮತ್ತು ಪೋರ್ಟಲ್ ಮಾತ್ರ ಜನರೇಟ್ ಆಗೋದು. ಇದಕ್ಕೆ ಲಿಂಕ್ ಆಗಿರೋ ಕೆಲಸಗಳು ಬೇರೆ ಇದೆ, ಅದರಿಂದ ಸುಮಾರು 70 ಜನಕ್ಕೆ ಕೆಲಸ ಸಿಗುತ್ತಂತೆ. ಯಾವುದದು ಲಿಂಕ್ ಆಗಿರೋ ಕೆಲಸಗಳು ಬನ್ನಿ ಹೇಳ್ತಾ ಹೋಗ್ತೀನಿ. ಈಗ ಮೊದಲು ಬರೋದೇ ಐಸ್ ಫ್ಯಾಕ್ಟ್ರಿ. ಐಸ್ ತುಂಬ ಇಂಪಾರ್ಟೆಂಟು ಫಿಶಿಂಗ್ಗೆ. ಇವರೆಲ್ಲ ಫಿಶಿಂಗ್ಗೆ ಸಮುದ್ರದ ಮಧ್ಯಕ್ಕೆ 10ರಿಂದ 12 ದಿನ ಹೋಗ್ತಾರೆ. ಆದ್ದರಿಂದ ಸುಮಾರು 15 ಟನ್ನಷ್ಟು ಐಸ್ನ ಹಾಕೊಂಡು ಹೋಗ್ತಾರೆ. ಸೊ 2000 ಬೋಟ್ ಇದೆ, ಲೆಕ್ಕ ಹಾಕಿ ಎಷ್ಟು ಐಸ್ ಬೇಕಾಗುತ್ತೆ ಅಂತ. ಎರಡನೇದು ಫಿಶ್ ಫ್ಯಾಕ್ಟ್ರಿಯಿಂದ ಜನರೇಟ್ ಆಗುತ್ತೆ. ಇಲ್ಲಿ ಏನು ನೋಡ್ತಾ ಇದ್ದೀರಾ ಫಿಶ್ಗಳು, ಇದು ಫಿಶ್ ಫ್ಯಾಕ್ಟ್ರಿಗೆ ಹೋಗುತ್ತೆ. ಈ ಫಿಶ್ಗಳಿಂದ ಫಿಶ್ ಆಯಿಲ್ ಮತ್ತು ಫಿಶ್ ಪೌಡರ್ನ ಮಾಡ್ತಾರೆ. ಏನು ಮಾಡ್ತಾರೆ, ಪೌಡರು ಮತ್ತು ಆಯಿಲ್ಗಳು ಬೇರೆ ದೇಶಕ್ಕೂ ಎಕ್ಸ್ಪೋರ್ಟ್ ಆಗುತ್ತೆ. ಇದರಿಂದ ಸಿಕ್ಕಾಬಟ್ಟೆ ಕೆಲಸ ಜನರೇಟ್ ಆಗುತ್ತಂತೆ. ಮೂರನೇದು ಇಲ್ಲಿ ಫಿಶ್ನ ತಗೊಂಡು ಲೋಕಲ್ ಜನಕ್ಕೆ ಮಾರ್ತಾರೆ. ಆ ಮಾರೋರ್ಗೂ ಕೆಲಸನ ಜನರೇಟ್ ಮಾಡುತ್ತೆ. ಬೋಟ್ ಏನು ನೋಡ್ತಾ ಇದ್ದೀರಾ, ಇದ್ರ ಬೆಲೆ ಬಂದು ಸುಮಾರು 1.5 ಕೋಟಿ ಆಗುತ್ತಂತೆ ಹೊಸದು. ಸೆಕೆಂಡ್ಸ್ ತಗೊಳ್ಳೋದಾದ್ರೆ 30-40 ಲಕ್ಷಕ್ಕೂ ಸಿಗುತ್ತಂತೆ. ಇಲ್ಲಿ 2000+ ಬೋಟ್ಗಳಿದೆ. ಆಮೇಲೆ ಪ್ರತಿ ಟ್ರಿಪ್ಗೂ 4ರಿಂದ 6,000 ಲೀಟರ್ ಡೀಸೆಲ್ ಖರ್ಚಾಗುತ್ತೆ. ಪ್ರತಿ ಟ್ರಿಪ್ಗೂ 30 ರೂಪಾಯಿ ರೋಡ್ ಟ್ಯಾಕ್ಸ್ ಕಟ್ತಾರೆ. ಇರಾನ್ ವಾರಿಂದ ಏನಾದ್ರು ಇಂಪ್ಯಾಕ್ಟ್ ಆಗಿದ್ದಾರೆ, ಎಷ್ಟು ಜನಕ್ಕೆ ಇಂಪ್ಯಾಕ್ಟ್ ಆಗ್ತಾ ಇದೆ ನಾನು ಕೇಳಿದೆ, ಏನಾದರೂ ಇಂಪ್ಯಾಕ್ಟ್ ಆಗಿದೆಯಾ ಗ್ಯಾಸು ಮತ್ತು ಡೀಸೆಲ್ಗೆ ಅಂತಾಗ ಅವ್ರು ಹೇಳಿದ್ದು ಏನಂದರೆ ಗ್ಯಾಸ್ಗೆ, ಕಮರ್ಷಿಯಲ್ ಗ್ಯಾಸ್ಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ಅಂತ. ಏನು ಅಡುಗೆ ಮಾಡೋಕ್ಕೆ ತಗೋತಾರೆ ಇಲ್ಲಿ ಅವರು ಅದು. ಬಟ್ ಡೀಸೆಲ್ಗೆ ಜಾಸ್ತಿ ಇಂಪ್ಯಾಕ್ಟ್ ಆಗಿಲ್ಲ, ಸ್ವಲ್ಪ ಮಾತ್ರ ಇಂಪ್ಯಾಕ್ಟ್ ಆಗಿದೆ. ಏನಾದ್ರು ಇಂಪ್ಯಾಕ್ಟ್ ಆದರೆ ನಾವು ಊಹೆನೂ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಫ್ಯಾಮಿಲಿಗಳು ಇದರಿಂದ ಸಫರ್ ಪಡ್ತವೆ.